ಮೂರು ಮಂದಿ ಬೇರೆ ಬೇರೆ ಮನೆಯಾಗ ಇದ್ದೀವಿ ಅಂದ್ರೆ ತಗೊಂಡ್ ಹೋಗ್ತಿದೀವಿ. ಹಾ ಹೇ ಗೈಸ್, ಹೀರೋ ರೈಡರ್ ಡೇ 8 ಮಿನಿ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಸಂತಿ ಮಾಡಕ್ಕೆ ಹೊಂಟೀವ್ರಿ. ಅಲ್ಲಿ ಏನೇನಾಗ್ತೈತಿ ಎಲ್ಲ ತೋರಿಸ್ತು. ಗಾಯ್ಸ್, ಸಂಡೇ ಬಜಾರ್ ಬಂದು ಫಸ್ಟಿಗೆ ನಮ್ಮ ಮುತ್ತನ ಬಲ್ಲಿ ಮಸಾಲ ಮಜ್ಜಿಗೆ ಕುಡ್ದಿವ್ರಿ. ಕುಡ್ದು ಸಂತಿಗೆ ಹೋಗ್ತೀವ್ರಿ. ಮುತ್ಯ ಮಜ್ಜಿಗೆ ಕೊಡಾಕತ್ತಾನ್ರಿ. ಫೋನ್ ಹಚ್ಚಿಬಿಡು, ಫೋನ್ ನಂಬರ್ ಬರ್ದು ಕೊಟ್ಬಿಡು. ಅವತ್ತೇ ಹೇಳಿವೆ ಐತಿ. ಹಾಂ ರೀ, ಅವತ್ತೇ ಮುತ್ತೆ ನಂಗಂತೂ ಮಜ್ಜಿಗೆ ಕೊಟ್ಟಾರಿ. ಗಡ 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 ಅಂತೇಳಿ ಕುಡ್ದೇನ್ರಿ. ಮಕ್ಕಳು ಮಾಡಾರ್ದಾರ 3-4 ಮಂದಿ ಆಗೋದು ಗಾಡಿ ಹಚ್ತಾರ. ಸೋಮ ರಾಜ ಆಯ್ತಾನ. ದೇವರಿಗೆ ನಮಸ್ಕಾರ. ಬಂದಾಗ ಏನ್ ನೋಡ್ತೀರ ಗೊತ್ತಿಲ್ಲ, ಹೊಸ ಹೊಸ ಮುಖಾರ ನೋಡಿ ಖುಷಿ ಪಡ್ತೀವಿ. ಗಜ್ರಿ ಹೆಂಗ್ ಕಲತ್ತೇವೆ, ಗಜ್ರಿ ಮಾಡ್ಕೊಂಬಲ್ಲಿ ಸಂತಿ ಒಳಗೆ ಮೊದಲು ಖರೀದಿ ಮಾಡಿದ್ರಿ ಗಜ್ರಿ ಮತ್ತು ಸೌತೆಕಾಯಿ ರೀ. ಇಲ್ಲಿ ಅಜ್ಜಿ ಹತ್ರ ಬೀನ್ಸ್ ಖರೀದಿ ಮಾಡಿದೀವಿ. ಎರಡು ಕಟ್ ಪುದೀನಾನು ತಗೊಂಡ್ವಿ ಅಜ್ಜಿ ಹತ್ರ. ಎದುರಿಗೆ ಹಸು ಭೇಟಿ ಆಯಿತು. ಅದ್ರ ಹಸು ಕೊಡಕ್ಕೆ ನಮ್ಮ ಹತ್ರ ಏನೂ ಇರಲಿಲ್ಲ. ಹಿಂಗೆ ಹಿಡ್ಕೊಂಡು ಹೋಗಿ ಬಿಡೋದು ಕಡೆ ಸಂತಿಗೆ ಬಂದಕ್ಕಿನಂದ್ರೆ ಕೈ ಚೀಲ ಹಿಡ್ಕೊಂಡು ಹೋಗಂಗೆ ಆಯ್ತಲ್ಲ. ಈ ಥರ ಹಿಂಸೆ ಕೊಟ್ರೆ ಹಂಗೆ. ಇಲ್ಲಿ ಅಂಕಲ್ ಹತ್ತಿರ ನಾವು ಪಾಲಕ್ ಪಲ್ಯ ಖರೀದಿ ಮಾಡಿದ್ದೆವು. ನೋಡಿರಿ, ಅದು ಬೇಕು ಹತ್ತೋ ಮೇಲೆ ತೊಂಬೆ ಬಿಡ್ತಲ್ಲ ಚೀಲ. ಅದಕ್ಕೆ ಇಲ್ರಿ, ಬೇರೆ ಬೇರೆ ಪರ್ಚೇಸ್ ಮಾಡಿ ನಾವು ಬಿಡು ಸಾಕು ಬಿಡು. ಮುತ್ತೇನ್ಸ್ ಎಕ್ಸಲ್ ತಗೋರ ನೋಡಿ ಹೋಗೋಣಂತ. ಬೆಳ್ಳುಳ್ಳಿ 100 ರೂಪಾಯಿ ಕೆಜಿ ಹೇಳಿದ್ರು. ಒಂದು ಅರ್ಧ ಕೆಜಿ ಬೆಳ್ಳುಳ್ಳಿ ತಗೊಂಡಿವಿ. ಶಾರದಾ ಅಂಟಿಯವ್ರ ಹತ್ರ ಪೇರೋಣ ಹೆಂಗೆ ಕೆ ಜಿ ಅಂತ ಕೇಳಿದ್ವಿ. ಅದಕ್ಕೆ 50 ರೂಪಾಯಿ ಕೆ ಜಿ ಅಂದರು. ಅದ್ರ ಸಲುವಾಗಿ ಶಾಂಪಾಲ್ ತಗೋರಿತ್ತೇಳಿ ಶಾಂಪಾಲ್ ಕಟ್ ಮಾಡಿಕೊಟ್ರು. ಅದಾದ್ಮೇಲೆ 1 ಕೆ ಜಿ ಪೇರೋಣ ತಗೊಂಡ್ವಿ. ಇಲ್ಲಿಂದ ಬಂದು ಮೆಂತ್ಯ ಪಲ್ಯ ಅಜ್ಜಿ ಹತ್ರ ಖರೀದಿ ಮಾಡಿದ್ವಿ.
ಅದಕ್ಕೆ 5 ಕಿಲೋ ಲಾಸ್ ಆಗ್ಯದ. ಮೊನ್ನೆ ಹಾಸ್ಪಿಟಲ್ ಹೋದಾಗ ಅಷ್ಟು ಮಂಚ ಕೈ ಗೊತ್ತ ನನಗೆ. 5 ಲಾಸ್ ಆದ್ರೆ ಮಂಚ ಕಟ್ಟ ಹೆಚ್ಚಿಗಾದ್ರೆ ಮಂಚ ಕಟ್ಟ. ನಾವು ನನಗೆ ವೇಟ್ ಜಾಸ್ತಿ ಬೇಕಪ್ಪ. ಏನು ಮಾಡವ ಬೇಕು ಆಟ ಯಾರು ಬೇನತ್ರ ಹೊಡೆದಾಗಲ್ಲ. ಯಾರು ಬೇನತ್ತ ಇಲ್ಲ. ನಮ್ಗೆ ಬೈಕ್ ಅದ. ನಮ್ಗೆ ಕೈ ನನಗೆ ಬೈಕ್ ಚಾರ್ಜ್ ಅಪ್ಪಿ ನಾಲ್ಕು ಕುಡಿ ಬರ್ತದ. ಯಾಕೆ ಖರ್ಚಾದವು ಕಮರನು ಭಾಳ ಚೆಕ್ ಮಾಡಿ. ಇದು ಭಾಳ ಬಿಡ್ಲಿಕ್ಕೆ ತಿನ್ನತ್ತೇಳಿ ಆಯ್ಲ ಅದೇ ಹೇಳ್ತೀನಿ ತಿಂದ್ರು. ಇಲ್ಲಿ ಅಜ್ಜಿ ಹತ್ರ ಮೆಣಸಿನ್ಕಾಯಿ ಕೇಳಿದ್ವಿ ಹೆಂಗೆ ಪಾವ್ ಕೆ ಜಿ ಅಂತೇಳಿ. ಅವ್ರು ಹೇಳಿರೋ ರೇಟಿಗೆ ನಮ್ಗೆ ಸೆಟ್ ಆಗಲಿಲ್ಲ. ಹಂಗಾಗಿ ಮೆಣಸಿನ್ಕಾಯಿ ತಗೊಳ್ಳಿಲ್ಲ. 10 ರೂಪಾಯಿ ಕಿಲೋ 30 ರೂಪಾಯಿ ಕೇಳು 20 ರೂಪಾಯಿ ಪಾಕಿರೋ ಕೊಡ್ರಿ ಆಯ್ತಾ. ಮಾತು ಮುಂದಿನ ಅಂಗಡಿ ಹೋಗಿ ಈ ಅಜ್ಜಿ ಹತ್ತಿರ ನಾವು ಪಾವ್ ಕೆ ಜಿ ಮೆಣಸಿನಕಾಯಿ ತಗೊಂಡ್ವಿ. ಹೆಚ್ಚು ಒಣ ಕೊಡ್ತಾವ ಹುಡುಕ ನಮ್ಮಲ್ಲಿ. ಇಲ್ಲಿ ಮಸಾಲೆ ಪದಾರ್ಥ ಸ್ವಲ್ಪ 10 ರೂಪಾಯಿದು ತಗೊಂಡಿವಿ. ಇದು ಖಾಲಿ ಆಗ್ಯಾವ. ಅವು ಎಲ್ಲಿ ಒಂದು 10 ರೂಪಾಯಿ ಎಲ್ಲಿ ತಗೋ. ನೆಕ್ಸ್ಟ್ ಇದು ಮೆಂತ್ಯ ಅಲ್ಲ. ಇದು ಮೆಂತ್ಯ ಪೌಡ್ರ್. ಮೆಂತ್ಯ ಇದನ್ನು ತಗೋ. ಬೀಜ ಯಾವುದು ಮೆಂತ್ಯ ಬೀಜ ಪೌಡ್ರ್ ಮಾಡ್ಬೋದಲ್ಲ. ಧನಿಯಾ ಪೌಡ್ರ್ ಎಲ್ಲ ಅಂಗಡಿ ಪೌಡ್ರ್ ಏಲಕ್ಕಿ. ಹಾಂ ಏಲಕ್ಕಿ ಕೊಡ್ರಿ. ಇಲ್ಲ ರೀ ಲವಂಗ ಶಾಜಲ್ಗಿ ಜೀರಿಗೆ ಸಾಕು. ಅರಿಶಿನ ಪುಡಿ ಅದನ್ನ ಮೂರ್ತಿ ಬರ್ತವೆ. ಕಾಳ 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 ಮೊಳಕೆ ಹೊಡೆದ ಅಲ್ಲದ ಯಾವ ತಗೊಂಡು ಬಾ ನಡಿ ಬಾ. ಹೆಂಗೆ 20 ರೂಪಾಯಿ ಒಂದಕ್ಕೆ ಎಲ್ಲ ಒಂದೇ ರೀ. ಮೂರು ಮಂದಿ ಬೇರೆ ಬೇರೆ ಮನೆಯಾಗ ಇದ್ದೀವಿ ಅಂದ್ರೆ ತಗೊಂಡು ಹೋಗ್ತಿದ್ದೀವಿ. ಹಾಂ ಅದೇ ತಗೊಂಡು ಬಂದೀವಿ. ಹಾಂ ಆಯ್ತು. ಬುದ್ಧಿವಾದ ಹೇಳಿಲ್ಲ ನಮಗೆ. ಬ್ಯಾಡ್ತಮ್ಮ ಹೊಸರು ಕೂಡಿರಿ ಅಂತೇಳಿ ಡಿವೋರ್ಸ್ ಮಾಡ್ಬೋದು ಬೇಡ್ರಿ ಅಂತಾರೆ. ಹುಡುಗರಲ್ಲೂ ಡಿವೋರ್ಸ್ ಇದೆ. ಓಟಿ ಹೊಡಿತಾನ ಏನು ಕೈ ಇದೆ ಮುತ್ತೆ ಅನ್ನೋದು. ನೀವು ಬೇರೆ ಮತ್ತೆ ಏನು ಬರೀ ಎಲ್ಲದ್ರ ಮೇಲೂ ನೀರು ಸುರಿದಿದ್ದೀವಪ್ಪ. ತರಕಾರಿ ಒಂದೂ ಇಲ್ಲ. ಸಂತಿ ನಿಮಗಿಲಕ್ಕೆ ಬರ್ತಾವ. ಬೀನ್ಸ್ ತೊಗೊಂಡೇನು? ಹಾಂ ಬೀನ್ಸ್ ತೊಗೊಂಡಿಲ್ಲ. ಬೀನ್ಸ್ ತೊಗೊಂಡಿಲ್ಲ. ಫಸ್ಟಿಗೆ ಪರ್ಚೇಸ್ ಮಾಡಿಲ್ಲ. ನಮಗೂ ಬೇಕಾಗಿರೋ ಎಲ್ಲ ತರಹದ ತರಕಾರಿಗಳು ತಗೊಂಡ್ವಿ. ಇದಾದ ಮೇಲೆ ಕೊನೆಯದಾಗಿ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪು ಎರಡೇ ಉಳಿದಿದ್ದು. ಅದಿಷ್ಟು ತಗೊಂಡು ನಾವು ಮನೆಗೆ ಹೋದ್ವಿ. ಏ ನನ್ನ ಬಿಟ್ಟು 10 ರೂಪಾಯಿ ಕಡ ಕಾಸ್ಟ್ಲಿ ಆಗಿ ವಾರ ಕಾಸು ಕೊಡು.